ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾವಿವತ್ತು ನಾಳೆ ಬರುವಂಥ ಪ್ರಶ್ನೆಗಳಿಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಇದು ಕನ್ಫರ್ಮ್ ಬರುವಂಥ ಪ್ರಶ್ನೆಗಳು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತೊಗೊಳ್ತೀನಿ ಅನ್ನೋರು ತೊಗೊಳ್ಬೋದು. ನಾವು ಅವ್ರಿಗಾಗಿ ಸೆಪ್ರೇಟಾಗಿ ವೀಡಿಯೋಸ್ನ ಮಾಡಿಬಿಟ್ಟು ಹಾಕ್ತೀವಿ. ಸೊ ಅದರಿಂದ ಅವ್ರಿಗೆ ಕನ್ಫರ್ಮ್ ಆಗಿರೋ ಕ್ವಶನ್ಸ್ ಗೊತ್ತಾಗುತ್ತೆ. ಅವರು ಆರಾಮಾಗಿ ಸ್ಕೋರಿಂಗ್ ಮಾಡ್ಬೋದು, ಎಲ್ಲ ಪರೀಕ್ಷೆಯಲ್ಲೂ ಸ್ಕೋರಿಂಗ್ ಮಾಡ್ಬೋದು. ಸೊ ನಾವು ಎಲ್ಲ ಪರೀಕ್ಷೆಗೂ ಸಹ ಹಾಕ್ತೀವಿ. ಸೊ ಅದಕ್ಕೋಸ್ಕರ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ನೆಕ್ಸ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಿಮಗೋಸ್ಕರ ನಾನು ಈಗ ಆಲ್ರೆಡಿ ಸೈನ್ಸ್ ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋನ ಹಾಕಿದ್ದೀನಿ. ಸ್ಕೋರಿಂಗ್ ಪ್ಯಾಕೇಜ್ದಿದೆ. ಸೊ ಅದರ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಪಾಸಿಂಗ್ ಪ್ಯಾಕೇಜ್ ಸಹ ಹಾಕಿದ್ದೀನಿ ಈಗ ಆಲ್ರೆಡಿ. ಸೊ ಆ ಪಾಸಿಂಗ್ ಪ್ಯಾಕೇಜ್ದು ಸಹ ನಾನು ಇದರಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಲಿಂಕು ಸಹ ಇರುತ್ತೆ. ಸೊ ನೀವು ಅದನ್ನು ನೋಡಿಬಿಟ್ಟು ಪ್ರೆಸ್ ಮಾಡಿದರೆ ಸಾಕು, ನೀವು ಆ ಒಂದು ವೀಡಿಯೋಸ್ನ ನೋಡ್ಬೋದು. ಸೊ ಬನ್ನಿ, ನಮ್ಮ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಬೇಕಂದ್ರೆ ನಿಮಗೆ ಚಿತ್ರಗಳು 8ರಿಂದ 10 ಅಂಕಗಳು ಇರುತ್ತೆ. ಸೊ ನಿಮ್ಮ ಒಂದು ಚಿತ್ರಗಳಿಗೆ 8ರಿಂದ 10 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಸೊ ನೀವು ಅದಕ್ಕೆ ಚಿತ್ರಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಮಾನವನ ಮೆದುಳು, ಮಾನವನ ಹೃದಯ, ತೆರೆದ ಮುಚ್ಚಿದ ಪತ್ರರಂಧ್ರಗಳ ಚಿತ್ರ, ಆಮೇಲೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಸೊ ಇದನ್ನೆಲ್ಲ ನೀವು ಕಲ್ತಿರಬೇಕು, ಈಗಾಗಲೇ ಕಲ್ತಿರ್ತೀರ. ನೆಕ್ಸ್ಟು ನೆಫ್ರಾನ್ ಚಿತ್ರ ಇಷ್ಟೆಲ್ಲ ಕಷ್ಟಪಡೋದು ಬೇಕಾಗಿಲ್ಲ. ನೀವು ಯೂಟ್ಯೂಬಲ್ಲಿ ಜಸ್ಟ್ ಸರ್ಚ್ ಮಾಡಿದರೆ ಸಾಕು, ಈಸಿಯಾಗಿ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಫುಲ್ ಇಷ್ಟೇನು ಬರೆಯೋದು ಬೇಕಾಗಿಲ್ಲ. ಅದರಲ್ಲಿ ಸ್ವಲ್ಪ ಇದು ಮತ್ತು ಇದು ಒಂಚೂರು ಬರೀಬೇಕಾಗುತ್ತೆ ಅಷ್ಟೇ. ನಿಮ್ಮ ಚಿತ್ರಗಳು ಒಂದು ಕಡೆ ಆದರೆ ನಿಮ್ಮ ಒಂದು ಭಾಗಗಳು ಗುರುತಿಸಲೇಬೇಕು. ನೀವು ಯಾವ ಚಿತ್ರ ಬರೀತೀರಾ ಆ ಭಾಗಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರಲ್ಲೂ ಸಹ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಇರೋದಿರುತ್ತೆ. ಸೊ ಅದನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ನಿಮ್ನ ದರ್ಪಣದ ಮುಂದೆ ವಸ್ತು ಸಿಯಲ್ಲಿ ಇದ್ದಾಗ, ಸೊ ಈ ರೀತಿ ನಿಮ್ನ ದರ್ಪಣ ಆಮೇಲೆ ಪೀನ ಮಸೂರದ್ದು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಚಿತ್ರಗಳ ಸಮೇತ ಕೊಟ್ಟಿದ್ದಾರೆ. ಸೊ ಇದೆರಡು ಇಂಪಾರ್ಟೆಂಟು, ಅಂದರೆ ಕನ್ಫರ್ಮ್ ಬರ್ತವೆ ಅಂತ. ಸೊ ಅದು ಶಾರ್ಟ್ ಮಾಡಿ ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ತೋರಿಸುವ ಚಿತ್ರ. ಸೊ ಇದೆಲ್ಲ ನೋಡಿ. ನೆಕ್ಸ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಚಿತ್ರ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಯಾವ ರೀತಿ ಚಿಹ್ನೆಗಳನ್ನು ತೋರಿಸ್ಬೇಕು ಅನ್ನೋದು. ಸೊ ನೆಕ್ಸ್ಟ್ ನೋಡಿ. ನೆಕ್ಸ್ಟು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ಧನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ. ಸೊ ನಾನು ಹಾಗೆ ಹೇಳ್ದಾಗೆ ಭಾಗಗಳು ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ಈ ಚಿತ್ರವನ್ನು ನೋಡ್ಕೊಳ್ಳಿ, ಇದು ತುಂಬ ಸಾರಿ 3 ಮಾರ್ಕ್ಸ್ಗೆ ಬಂದಂಥ ಚಿತ್ರ. ನೆಕ್ಸ್ಟು ನಿಯಮಗಳು, ಇಲ್ಲಿ 2 ನಿಯಮಗಳನ್ನು ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಓಮ್ನ ನಿಯಮ, ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಬಲಗೈ ಹೆಬ್ಬೆರಳ ನಿಯಮ, ಆಮೇಲೆ ಫ್ಲೆಮಿಂಗ್ ಎಡಗೈ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮಗಳು, ಆಮೇಲೆ ಬೆಳಕಿನ ವಕ್ರೀಭವನದ ನಿಯಮಗಳು. ಟೋಟಲ್ ನಿಮಗೆ 6 ಇದೆ ನಿಯಮಗಳು. ಸೊ 6 ನೋಡ್ಕೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಅವೆಲ್ಲ. ಆಮೇಲೆ ವ್ಯಾಖ್ಯೆಗಳು ಯಾವ್ಯಾವ ಕೊಡ್ತಾರೆ ಅಂದರೆ ಆಹಾರ ಸರಪಳಿ, ಜೈವಿಕ ಸಂವರ್ಧನೆ, ಪರಾವರ್ತಿತ ಪ್ರತಿಕ್ರಿಯೆ, ಇದೆಲ್ಲ ಕೊಡ್ತಾರೆ. ಸೊ ನೋಡ್ತಿರ್ಬೋದು. ನೆಕ್ಸ್ಟು ರಚನಾ ಸಮಾಂಗಿಗಳು, ಸೊ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ನೆಕ್ಸ್ಟು ಅನುರೂಪ ಶ್ರೇಣಿಗಳು ಎಂದರೇನು, ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ನೆಕ್ಸ್ಟು ಉಪಯೋಗಗಳು, ನಿಮಗೆ ಉಪಯೋಗಗಳು ಈ 4 ಏನಿದೆ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಆಮೇಲೆ ಚಲುವೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದೆಲ್ಲ ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಯಾವುದನ್ನು ಮಿಸ್ ಮಾಡೋಕ್ಕೋಗ್ಬೇಡಿ, ಪೂರ್ತಿಯಾಗಿ ಓದ್ಕೊಳ್ಳಿ. ಸೊ ನೋಡಿ, ನೆಕ್ಸ್ಟು ಉಪಯೋಗಗಳು, ಆಮೇಲೆ ಗುಣಲಕ್ಷಣಗಳು, ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸಿ. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ನೀವು ಓದ್ಕೊಳ್ಳೇಬೇಕು. ನೆಕ್ಸ್ಟು ವ್ಯತ್ಯಾಸಗಳಿದೆ, ನೋಡ್ಕೊಂಡೋಗಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ನಿಮಗೆ ಗೊತ್ತಿರೋರು 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾನೀಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಎಲ್ಲ ಮಾಡಿದ್ದೀನಿ. ಸೊ ಯಾರ್ಯಾರು ಆ ವೀಡಿಯೋಸ್ನ ನೋಡಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅವರು ಆ ವೀಡಿಯೋಸ್ನ ನೋಡಿ. ನೆಕ್ಸ್ಟು ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ.
ಸೊ ನೋಡ್ಕೊಳ್ಳಿ. ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರವು ಹೇಗೆ ಆಗಿರುತ್ತದೆ ಆಗುತ್ತದೆ. ಸೊ ಇದನ್ನು ನೀವು ಚಿತ್ರಗಳ ಸಹಿತ ಬರೀಬೇಕು. ಸೊ ನೋಡ್ಕೊಳ್ಳಿ ಇದೇ ರೀತಿ ಚಿತ್ರವನ್ನು. ಸೊ ಇದನ್ನೆಲ್ಲ ನೀವು ಎಲ್ಲೂ ಸಹ ಮಿಸ್ ಮಾಡ್ದಿರ ಪೂರ್ತಿಯಾಗಿ ನೋಡಬೇಕು. ಆಮೇಲೆ ದ್ವಿತಳೀಕರಣ ಆಗಿರ್ಬೋದು, ಏಕತಳೀಕರಣ, ನೆಕ್ಸ್ಟ್ ಸಸ್ಯ ಹಾರ್ಮೋನ್ಗಳ ಕಾರ್ಯ, ಪ್ರಾಣಿ ಹಾರ್ಮೋನ್ಗಳ ಕಾರ್ಯ, ಜರಾಯುವಿನ ಕಾರ್ಯ, ಆಮೇಲೆ ಇಮ್ಮಡಿ ರಕ್ತ ಪರಿಚಲನೆ ಇದೆಲ್ಲ ನೋಡ್ತಿರ್ಬೋದು. ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟದ ವ್ಯತ್ಯಾಸ, ಲವಣಗಳ ತಯಾರಿಕೆ, ಸೊ ಆವಾಗಲೇ ಹೇಳ್ದಾಗೆ ಕಾರ್ಯಗಳನ್ನು ಸಹ ಕೇಳ್ತಾರೆ. ಆಮೇಲೆ ಉರಿಯುವಿಕೆ ಮತ್ತು ಕಾಸುವಿಕೆ ಇದರ ನಡುವಿನ ವ್ಯತ್ಯಾಸ. ನೆಕ್ಸ್ಟ್ ಫಿಸಿಕ್ಸು. ಸೊ ಫಿಸಿಕ್ಸ್ ನೋಡ್ಕೊಳ್ಳಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅಂತಂದ್ಬಿಟ್ಟು ನೋಡ್ಕೊಳ್ಳಿ. ಪೂರ್ತಿಯಾಗಿದೆ ಇದರಲ್ಲಿ. ನಾಳೆ ಬರುವಂತಹ ಯಾವ್ಯಾವ ಪ್ರಶ್ನೆಗಳು ಇದರಲ್ಲೇ ಫುಲ್ ಇನ್ಕ್ಲೂಡ್ ಆಗಿದೆ. 90% ಇದರಿಂದನೇ ಕೊಡೋದು ನಿಮಗೆ ಪ್ರಶ್ನೆಗಳನ್ನು. ಸೊ ಅದಕ್ಕೋಸ್ಕರ ಈ ಒಂದು PDF ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ಪೂರ್ತಿಯಾಗಿ ನೋಡಬೇಕು. ಇದು ತುಂಬ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ನೋಡಿ. ಕಾಮನಬಿಲ್ಲು ಆಗಿರ್ಬೋದು, ಆಮೇಲೆ ಬಿಳಿ ಬಣ್ಣ, ಆಮೇಲೆ ನಕ್ಷತ್ರಗಳು ಮಿನುಗುತ್ತವೆ ಯಾಕೆ, ಇದೆಲ್ಲ ನೋಡ್ಕೊಳ್ಳಿ. ಬೆಳಕಿನ ಚದುರುವಿಕೆಯಿಂದ. ಸೊ ನೋಡಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ನಿಮಗೆ. ಆಮೇಲೆ ಮಾನವನ ಮೆದುಳಿನ ಈ ಭಾಗಗಳ ಕಾರ್ಯಗಳು, ಅಂದರೆ ಭಾಗಗಳ ಕಾರ್ಯಗಳನ್ನು ಕೇಳ್ತಾರೆ ನಿಮಗೆ. ಸೊ ಅದಕ್ಕೋಸ್ಕರ 4 ಇದೆ. ಸೊ ಈಸಿಯಾಗಿ ಓದ್ಕೊಂಡು ಬರೀರಿ. ನೆಕ್ಸ್ಟ್ ನೋಡಿ ಎಲ್ಲ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ 3 ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟು ಸರಿದೂಗಿಸಿದ ಸಮೀಕರಣ ಬರೆಯುವುದು, ಅಂದರೆ ನೀವು ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೊಡ್ತಾರೆ ನಿಮಗೆ. ಸೊ 2 ಸೈಡೂ ಒಂದೇ ರೀತಿ ಬರೋ ಥರ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಓದ್ಕೊಳ್ಳಿ. ಆಮೇಲೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಫಿಸಿಕ್ಸಿಂದ ಬರುವಂಥ ಲೆಕ್ಕಗಳನ್ನು. ಸೊ ಇದನ್ನು ನೋಡ್ಕೊಳ್ಳಿ. ನೀವು ಯಾವುದನ್ನು ಮಿಸ್ ಮಾಡೋ ಹಾಗಿಲ್ಲ. ಈ ಒಂದು PDF ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಳೇಬೇಕು, ಹಾಗೆ ಓದ್ಕೊಳ್ಳೇಬೇಕು. ಸೊ ಪೂರ್ತಿಯಾಗಿ ಓದಿ. ಇದನ್ನೆಲ್ಲ ಈಸಿಯಾಗಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಸಹ ತೋರಿಸ್ಕೊಟ್ಟಿದ್ದಾರೆ. ಸೊ ನೋಡಿಕೊಂಡು ಪೂರ್ತಿಯಾಗಿ ಓದ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡಿ. ಹಾಗೆ ಮೆಂಬರ್ಶಿಪ್ ಅವೈಲೇಬಲ್ ಇದೆ ನಮ್ಮ ಚಾನಲಲ್ಲಿ. ಸೊ ಮೆಂಬರ್ಶಿಪ್ಪನ್ನು ತೊಗೊಳ್ತೀನಿ ಅನ್ನೋರು ತೊಗೊಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.